ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಅಶ್ವಿನಿ. ಫಿಲ್ಮ್ ಎಕ್ಸ್ಪೋಗೆ ಮತ್ತೊಮ್ಮೆ ಸ್ವಾಗತ. ನಾವಿವತ್ತೊಂದು 2007 ರಿಲೀಸ್ಡ್ ಇಂಡೋ ಇಂಗ್ಲೀಷ್ ಮೂವಿ ಪ್ರೊವೋಕ್ ನೋಡ್ತೀವಿ. ಈ ಮೂವಿ ಒಂದು ರಿಯಲ್ ಲೈಫ್ ಇನ್ಸ್ಪೈರ್ಡ್ ಕಿರಣ್ ಅಲುವಾಲಾದು ಒಂದು ಅದ್ಭುತವಾದ ಮೂವಿ, ಮಿಸ್ ಮಾಡದೆ ನೋಡಬೇಕಾಗಿರೋ ಮೂವಿ. ಸೊ ಶುರು ಮಾಡೋಣ. ಶುರು ಮಾಡೋ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡಿ. ಮೂವಿ ಕಿರಂಜಿತಿಂದ ಶುರು ಆಗುತ್ತೆ. ಅವಳು ದೀಪಕ್ನ ಮದುವೆ ಆಗಿ UK ಶಿಫ್ಟ್ ಆಗಿರ್ತಾಳೆ. ಒಂದು ರಾತ್ರಿ ಕಿರಂಜಿತ್ ಗಂಡನ ಮೇಲೆ ಪೆಟ್ರೋಲ್ ಹಾಕಿ ಅವನ್ನ ಸುಡ್ತಾಳೆ. ಆಮೇಲೆ ಹೊರಗೆ ಹೋಗಿ ಅವಳ ಮಕ್ಕಳ ಜೊತೆ ಕೂತ್ಕೊತಾಳೆ. ಪೊಲೀಸ್ ಬಂದು ಅವಳನ್ನ ಅಟೆಂಪ್ಟ್ ಟು ಮರ್ಡರ್ ಚಾರ್ಜಲ್ಲಿ ಅರೆಸ್ಟ್ ಮಾಡ್ತಾರೆ. ಕಿರಂಜಿತ್ ಕಾನ್ಷಿಯಸ್ಲಿ ಅವಳ ಗಂಡನ ಸಾಯಿಸೋಕೆ ಟ್ರೈ ಮಾಡಿರ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಅವಳ ಗಂಡ ಪೂರ್ತಿಯಾಗಿ ಸುಟ್ಟು ಹಾಸ್ಪಿಟಲ್ ಬೆಡ್ಡಲ್ಲಿ ಜೀವಕ್ಕೆ ಹೋರಾಡ್ತಾ ಕೊನೆ ಉಸಿರಲ್ಲಿದ್ದಾನೆ. ಅವನ ಹೆಂಡತಿ ಇದಕ್ಕೆ ಕಾರಣ ಅಂತ ಹೇಳ್ತಾನೆ. ಕಿರಣ್ನ ಇಂಟರೋಗೇಟ್ ಮಾಡಿದಾಗ ಅವಳು ಏನೂ ಹೇಳೋದಿಲ್ಲ. ಡಿಟೆಕ್ಟಿವ್ ಅವಳ ಮೇಲೆ ರೇಗಾಡ್ತಾಳೆ. ಕಿರಣ್ ಅಳೋಕೆ ಶುರು ಮಾಡ್ತಾಳೆ. ಅವಳು ಕೊಟ್ಟ ನೋವು ಅವನಿಗೂ ಕೊಡಬೇಕಿತ್ತು ಅಂತಾಳೆ. ಮಾರನೇ ದಿನ ಇದು ದೊಡ್ಡ ನ್ಯೂಸ್ ಆಗತ್ತೆ. ಒಂದು ಇಂಡಿಯನ್ ಹೆಂಗಸು ಅವಳ ಗಂಡನ ಸಾಯಿಸೋಕೆ ಟ್ರೈ ಮಾಡಿದ್ದಾಳೆ ಅಂತ ಎಲ್ಲ ಕಡೆ ಪ್ರಚಾರ ಆಗತ್ತೆ. ನ್ಯೂಸ್ ಪೇಪರ್ ಹೆಡ್ಲೈನ್ಸ್ ಆಗತ್ತೆ. ಕಿರಂಜಿತ್ನ ಜೈಲಿಗೆ ಶಿಫ್ಟ್ ಮಾಡ್ತಾರೆ. ಅವಳಿಗಲ್ಲಿಗೆ 2 ದಿನ ಕೂಡ ಇರೋಕ್ಕಾಗಲ್ಲ ಅಂತ ಎಲ್ಲರೂ ಅನ್ಕೊತಾರೆ. ಅವಳಲ್ಲಿ ಸೈಲೆಂಟಾಗಿ ಯಾರ ಜೊತೆನೂ ಮಾತಾಡದೆ ಇರ್ತಾಳೆ. ಅವಳನ್ನ ನೋಡಿ ಏನು ಕ್ರೈಮ್ ಮಾಡಿರಬಹುದು ಅಂತ ಅವಳ ಜೈಲ್ಮೇಟ್ಸ್ ಎಲ್ಲ ಯೋಚಿಸ್ತಾರೆ. ಅವಳ ಸೆಲ್ಮೇಟ್ ಹೆಸರು ವೆರೋನಿಕಾ. ವೆರೋನಿಕಾಗೆ ಕಿರಣ್ ಇಷ್ಟ ಆಗತ್ತೆ. ಅವಳನ್ನು ಬೇರೆ ಜೈಲ್ಮೇಟ್ಸಿಂದ ಪ್ರೊಟೆಕ್ಟ್ ಮಾಡ್ತಿರ್ತಾಳೆ. ಕಿರಣ್ ಅಲ್ಲಿ ತುಂಬ ಕಷ್ಟ ಅನುಭವಿಸ್ತಾಳೆ. ಅವಳ ಊಟ ಪ್ಲೇಟ್ ಎಳ್ಕೊಂಡು ಪೀಡಿಸ್ತಾರೆ. ಕಿರಣ್ ಯಾವುದಕ್ಕೂ ರಿಯಾಕ್ಟ್ ಮಾಡದೆ ಸೈಲೆಂಟಾಗಿರ್ತಾಳೆ. ವೆರೋನಿಕಾ ಅವಳಿಗಾಗಿ ಎದ್ದು ನಿಂತು ಅವರ ಜೊತೆ ಜಗಳ ಆಡ್ತಾಳೆ. ಒಂದು ಸಾರಿ ಹೀಗೆ ಜಗಳ ಆಡಿ ಒಂದು ಜೈಲ್ಮೇಟ್ಗೆ ಹೊಡೆದು ಕಿರಣ್ ಹೀಗೆ ಸೈಲೆಂಟಾಗಿದ್ದರೆ ಅಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಸಲಹೆ ನೀಡ್ತಾಳೆ. ಅಲ್ಲಿ ಎಲ್ಲ ಒಬ್ರಿಗೊಬ್ರು ಹೊಡೆಯೋಕೆ ಕಾಯ್ತಾ ಇರ್ತಾರೆ ಅಂತ ಹೇಳ್ತಾಳೆ. ಈಗ ಕಿರಣ್ ವೆರೋನಿಕಾ ಗ್ರೂಪಿಗೆ ಸೇರ್ಕೊತಾಳೆ. ಯಾಕೆ ಅವಳಿಗಾಗಿ ಹೋರಾಡಿದ್ಲು? ತನ್ನ ಬಗ್ಗೆ ಏನೂ ಗೊತ್ತಿಲ್ಲ, ಯಾರಂತನೂ ಗೊತ್ತಿಲ್ಲ ಅಂತ ಕಿರಂಜಿತ್ ವೆರೋನಿಕಾಗೆ ಕೇಳ್ತಾಳೆ. ವೀಕ್ ಇನ್ನೋಸೆಂಟ್ ಹೆಂಗಸರನ್ನ ಅವಳು ಹಿಂಸೆ ಕೊಡೋದು ನೋಡಿ ತಡೆಯಲಾರದೆ ಜಗಳ ಆಡಿದ್ಲು ಅಂತ ವೆರೋನಿಕಾ ಹೇಳ್ತಾಳೆ. ಅವಳ ಗಂಡನ ಸಾಯಿಸಿ ಅವಳು ಇಲ್ಲಿ ಬಂದಿರೋದು ಅಂತ ವೆರೋನಿಕಾಗೆ ಅವಾಗ ಹೇಳ್ತಾಳೆ. ಅವಳ ಗಂಡ ತುಂಬ ಹಿಂಸೆ ಕೊಡ್ತಿದ್ದ, ತಡೆಯಲಾರದೆ ಒಂದಿನ ಕೋಪದಲ್ಲಿ ಅವನ್ನ ಸಾಯಿಸಿದ್ಲು ಅಂತ ಹೇಳ್ತಾಳೆ. ಸ್ವಲ್ಪ ದಿನದ ನಂತರ ರಾಧಾ ದಳಾಲ್ ಅಂತ ಒಂದು ಸೋಷಲ್ ವರ್ಕರ್ ಕಿರಣ್ನ ಮೀಟ್ ಮಾಡಕ್ಕೆ ಬರ್ತಾಳೆ. ಅವಳೊಂದು ಡೊಮೆಸ್ಟಿಕ್ ವೈಲೆನ್ಸ್ ಅಗೇನ್ಸ್ಟ್ ಹೋರಾಡೋ ಒಂದು ಆರ್ಗನೈಸೇಷನಲ್ಲಿ ಕೆಲಸ ಮಾಡ್ತಿರ್ತಾಳೆ. ಕಿರಣ್ ಕೇಸ್ ನ್ಯೂಸಲ್ಲಿ ನೋಡಿ ಯಾಕೊಂದು ಹೆಂಗಸು ಅವಳ ಗಂಡನ ಹೀಗೆ ಸುಡ್ತಾಳೆ, ಅವಳಿಗಿದ್ರಿಂದ ಏನು ಲಾಭ, ಇದ್ರ ಹಿಂದೆ ಬೇರೆನೇ ಕತೆ ಏನೋ ಇದೆ ಅಂತ ತಿಳಿದು ಅದ್ರ ಉತ್ತರ ತಿಳ್ಕೊಳಕ್ಕೆ ಕಿರಣ್ನ ಮೀಟ್ ಮಾಡಕ್ಕೆ ಬರ್ತಾಳೆ. ಅವಳು ಕಿರಣ್ನ ಮೀಟ್ ಮಾಡಿ ಅವಳ ಆರ್ಗನೈಸೇಷನ್ ಅವಳಿಗೆ ಹೆಲ್ಪ್ ಮಾಡ್ತಾರೆ, ಸಪೋರ್ಟ್ ಕೂಡ ಮಾಡ್ತಾರೆ ಅಂತ ಹೇಳ್ತಾಳೆ. ಜೈಲಲ್ಲಿ ನಿನಗೆ ಹೇಗೆ ಅನಿಸ್ತಿದೆ ಅಂತ ಕೇಳಿದಾಗ ಕಿರಣ್ ಅವಳು ತುಂಬ ಖುಷಿಯಾಗಿದ್ದಾಳೆ ಅಂತ ಹೇಳ್ತಾಳೆ. ಕಿರಣ್ ಅವಳ ಬಗ್ಗೆ ಹೇಳಕ್ಕೆ ಶುರು ಮಾಡ್ತಾಳೆ. ಅವಳು 10 ವರ್ಷದ ಹಿಂದೆ ಮದುವೆ ಆಗಿರ್ತಾಳೆ. ಅವಳಿಗೆ 2 ಮಕ್ಕಳು. ಅವಳು ಇಷ್ಟು ವರ್ಷ ಲಂಡನಲ್ಲಿದ್ದರೂ ಅವಳಿಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬರ್ತಿರಲ್ಲ. ಈ ಮದುವೆಯಲ್ಲಿ ಅವಳಿಗೆ ಯಾವ ರೀತಿ ಫ್ರೀಡಮೂ ಇರಲಿಲ್ಲ. ಅವಳಿಗೆ ಏನೇ ಕಲಿಯೋಕ್ಕೂ ಹೊರಗೆ ಹೋಗೋಕ್ಕೂ ಬಿಡ್ತಿರ್ಲಿಲ್ಲ. ನೆಕ್ಸ್ಟ್ ಸೀನಲ್ಲಿ ಕಿರಣ್ ಕೇಸ್ನ ಫೈಟ್ ಮಾಡೋಕ್ಕೆ ಅಪಾಯಿಂಟ್ ಆಗಿರೋ ಒಂದು ಇಂಗ್ಲೀಷ್ ಲಾಯರ್ನ ನೋಡ್ತೀವಿ. ಅವಳು ಕಿರಣ್ಗೆ ಕೆಟ್ಟ ನ್ಯೂಸ್ ಕೊಡ್ತಾಳೆ. ದೀಪಕ್ ಸತ್ತು ಹೋಗಿರ್ತಾನೆ. ಈಗ ಅವಳನ್ನ ಮರ್ಡರ್ ಕೇಸ್ಗೆ ಚಾರ್ಜ್ ಮಾಡ್ತಾರೆ ಅಂತ ಹೇಳ್ತಾಳೆ. ಕಿರಣ್ಗೆ ಗಂಡ ಸತ್ತು ಹೋಗಿರೋದು ಬೇಜಾರಾಗಿರಲ್ಲ, ಆದರೆ ಮಕ್ಕಳಿಂದ ದೂರ ಆಗ್ತಾಳೆ ಅನ್ನೋ ನೋವಲ್ಲಿ ಅಳೋಕ್ಕೆ ಶುರು ಮಾಡ್ತಾಳೆ. ಅವಳ ಅತ್ತೆಗೆ ಜೈಲಿಂದ ಕಾಲ್ ಮಾಡಿ ಅವಳ ಮಕ್ಕಳ ಹತ್ರ ಮಾತಾಡೋಕ್ಕೆ ಕೇಳ್ತಾಳೆ. ಆದರೆ ಅತ್ತೆ ಏನೂ ಹೇಳ್ದೆ ಫೋನ್ ಕಟ್ ಮಾಡ್ತಾರೆ. ಮುಂದಿನ ಸೀನಲ್ಲಿ ಕೇಸ್ ಪ್ರೊಸೀಡಿಂಗ್ ಶುರು ಆಗುತ್ತೆ. ಕಿರಣ್ ಲಾಯರ್ ಕೇಸ್ ಫೈಟ್ ಮಾಡೋಕ್ಕೆ ತುಂಬ ಕಷ್ಟಪಡ್ತಾಳೆ. ಕಿರಣ್ ಆದರೆ ಸೈಲೆಂಟ್ ಆಗಿದ್ದು ಏನೂ ಮಾತಾಡಲ್ಲ. ಕೋರ್ಟ್ ಅವಳಿಗೆ ಗಂಡನ ಕೊಂದ ಕಾರಣ ಕೇಳ್ತಾರೆ. ಅತ್ತೆನ ಕೋರ್ಟ್ ಕರೀತಾರೆ. ಅವರು ಕೂಡ ಕಿರಣ್ನ ವಿರುದ್ಧ ಮಾತಾಡ್ತಾರೆ. ಕಿರಣ್ ಗಂಡನಿಗೆ ಎಲ್ಲ ವಿಷಯದಲ್ಲೂ ತೊಂದರೆ ಕೊಡ್ತಿದ್ಲು ಅಂತ ಹೇಳ್ತಾರೆ. ಪೊಲೀಸ್ ಕೂಡ ಅದೇ ಥರ ಸ್ಟೇಟ್ಮೆಂಟ್ ಕೊಡ್ತಾರೆ. ಅವಳನ್ನ ಆ ಇನ್ಸಿಡೆಂಟ್ ಸ್ಪಾಟಲ್ಲಿ ಅರೆಸ್ಟ್ ಮಾಡಿದ್ವಿ ಅಂತ ಹೇಳ್ತಾರೆ. ಡಿಫೆನ್ಸ್ ಲಾಯರ್ ಡಾಕ್ಟರ್ನ ಕರೀತಾರೆ. ಡಾಕ್ಟರ್ ಬಂದು ಹೇಳ್ತಾರೆ, ಕಿರಣ್ ಒಂದಿನ ಟ್ರೀಟ್ಮೆಂಟಿಗೆ ಬಂದಿದ್ಲು, ಅವಳ ಮೈ ಮೇಲೆ ತುಂಬ ಗಾಯಗಳಿದ್ವು ಅಂತ. ಕೇಳಿದಾಗ ಕೆಳಗೆ ಜಾರ್ ಬಿದ್ದೆ ಅಂತ ಹೇಳಿದ್ಲು ಅಂತ ಹೇಳ್ತಾರೆ. ಆದರೆ ಇದು ಎವಿಡೆನ್ಸ್ ಆಗಿ ಪ್ರೂವ್ ಆಗಲ್ಲ. ಇದೊಂದು ಪ್ಲ್ಯಾನ್ ಮರ್ಡರ್ ಅಂತ ಕೋರ್ಟ್ ಕನ್ಸಿಡರ್ ಮಾಡಿ ಅವಳಿಗೆ 12 ವರ್ಷ ಜೈಲ್ ಶಿಕ್ಷೆ ಕೊಡುತ್ತೆ.
ಕಿರಣ್ ಅವಳು ಸೆಂಟೆನ್ಸ್ ಸರ್ವ್ ಮಾಡೋಕ್ಕೆ ಶುರು ಮಾಡ್ತಾಳೆ. ಕಾಲ ಕಳೆದಂತೆ ಅವಳು ಕಾನ್ಫಿಡೆಂಟಾಗಿ ಸ್ಟ್ರಾಂಗ್ ಆಗ್ತಾಳೆ. ಜೈಲೊಳಗೆ ಹೊಸ ಸ್ಕಿಲ್ಸ್ ಕಲಿತಾಳೆ. ವೆರೋನಿಕಾ ಅವಳಿಗೆ ಇಂಗ್ಲೀಷ್ ಹೇಳ್ಕೊಡ್ತಾಳೆ. 1 ವರ್ಷ ಕಳೆಯುತ್ತೆ. ಒಂದಿನ ರಾಧಾ ಅವಳನ್ನ ಮೀಟ್ ಮಾಡೋಕ್ಕೆ ಜೈಲಿಗೆ ಬರ್ತಾಳೆ. ಅವಳು ಕಿರಣ್ಗೆ ಒಂದು ಅಪೀಲ್ ಫೈಲ್ ಮಾಡಿ ಅವಳ ಶಿಕ್ಷೆ ಕಮ್ಮಿ ಮಾಡಿಸ್ಬೋದು ಅಂತ ಹೇಳ್ತಾಳೆ. ಅವಳ ಕತೆ ಕೇಳಿದ್ಮೇಲೆ ಕೋರ್ಟ್ ಅವಳನ್ನ ಸಪೋರ್ಟ್ ಮಾಡಬಹುದು ಅಂತ ಹೇಳ್ತಾಳೆ. ಕಿರಣ್ ಮೊದಲಿಗೆ ಇಗ್ನೋರ್ ಮಾಡ್ತಾಳೆ. ಆದರೆ ಮಕ್ಕಳ ಜೊತೆ ಇರಬಹುದು ಅಂದಾಗ ಅವಳು ಅದಕ್ಕೆ ಒಪ್ತಾಳೆ. ರಾಧಾಗನ್ಸುತ್ತೆ ಇದೊಂದೇ ದಾರಿ ಇವಳ ಕತೆ ಎಲ್ರಿಗೂ ತಲುಪಿಸೋಕೆ ಅಂತ. ರಾಧಾ ಒಂದು ಫೇಕ್ ಆರ್ಡರ್ ಮಾಡಿಸಿ ಕಿರಣ್ ಅತ್ತೆ ಹತ್ರ ಹೋಗಿ ಥ್ರೆಟನ್ ಮಾಡ್ತಾಳೆ. ಅವ್ರ ಮಕ್ಕಳನ್ನ ಕಿರಣ್ ಮೀಟ್ ಮಾಡೋಕ್ಕೆ ಬಿಡದೇ ಇದ್ದರೆ ಕೋರ್ಟ್ ಅವ್ರನ್ನ ಅರೆಸ್ಟ್ ಮಾಡುತ್ತೆ ಅಂತ ಹೇಳ್ತಾಳೆ. ಆದರೆ ಕಿರಣ್ ಬಾಯಿ ಬಿಟ್ಟು ಅವಳ ಕತೆ ಹೇಳೋವರೆಗೂ ಏನೂ ಬದಲಾಗಲ್ಲ. ಕಿರಣ್ ಪ್ರೈವೇಟ್ ಲಾಯರ್ ಅಪಾಯಿಂಟ್ ಮಾಡೋ ಅಷ್ಟು ದುಡ್ಡಿರಲ್ಲ. ವೆರೋನಿಕಾ ಅವಳ ಅಣ್ಣ ಮೂಲಕ ಒಂದು ರೆಸ್ಪೆಕ್ಟಬಲ್ ಕ್ವೀನ್ ಕೌನ್ಸಿಲ್ಗೆ ಕಿರಣ್ನ ಹೆಲ್ಪ್ ಮಾಡೋಕ್ಕೆ ಕೇಳ್ತಾಳೆ. ವೆರೋನಿಕಾ ಅಣ್ಣ ಹತ್ರ ಯಾವತ್ತೂ ಅವಳಿಗೂ ಸಹಾಯ ಮಾಡೋಕ್ಕೆ ಕೇಳಿರಲ್ಲ. ಮೊದಲನೇ ಸಾರಿ ಏನೋ ಕೇಳಿರ್ತಾಳೆ. ಅವನು ಏನೂ ಫೀ ತೊಗೊಳ್ದೆ ಕಿರಣ್ ಕೇಸ್ನ ಫೈಟ್ ಮಾಡೋಕ್ಕೆ ಒಪ್ಕೊಳ್ತಾನೆ. ಕಿರಣ್ ಅವಳ ಕತೆ ಬರೆಯೋಕ್ಕೆ ಶುರು ಮಾಡ್ತಾಳೆ. ಅವಳ ಮದುವೆ ದಿನದಿಂದ ಅವಳ ಜೀವನ ಹೇಗೆ ಚೇಂಜ್ ಆಯಿತು ಅಂತ. ಅವಳು ಇಂಡಿಯಾದಲ್ಲಿರೋ ಪಂಜಾಬಲ್ಲಿ ಹುಟ್ಟಿರ್ತಾಳೆ. ಅವಳ ಮನೆಯಲ್ಲಿ ಕೊನೆ ಮಗಳು. ಅವಳಿಗೆ ಓದಿ ಮುಗಿಸುವ ಆಸೆ. ಆದರೆ ಅವಳಮ್ಮ ದೀಪಕ್ನ ಮದುವೆ ಆಗೋಕ್ಕೆ ಸತಾಯಿಸಿರ್ತಾರೆ. ಅವಳು ದೀಪಕ್ನ ಮದುವೆ ಆಗಿ ಜೊತೆಗೆ ಲಂಡನ್ಗೆ ಶಿಫ್ಟ್ ಆಗಿರ್ತಾಳೆ. 10 ವರ್ಷ ಆಗತ್ತೆ. ಅವಳಿಗೀಗ 2 ಮಕ್ಕಳು. ಅಷ್ಟು ವರ್ಷ ತುಂಬ ಕಷ್ಟದಿಂದ ಕಳೆದಿರ್ತಾಳೆ. ದೀಪಕ್ ಅವಳನ್ನ ಮೆಂಟಲಿ ಹಾಗೂ ಫಿಸಿಕಲಿ ಟಾರ್ಚರ್ ಮಾಡ್ತಿರ್ತಾನೆ. ದೀಪಕ್ ಯಾವಾಗಲೂ ಮಿತಿ ಮೀರಿ ಹೋಗಿರ್ತಾನೆ. ಇವಳು ಹೇಗೋ ಸಹಿಸ್ಕೊಂಡು ಜೀವನ ನಡೆಸ್ತಿರ್ತಾಳೆ. ಈಗ ಅವಳಿಗೆ ಅವನ ಕೋಪ, ಅವಮಾನ, ಹೊಡೆಯೋದು ಎಲ್ಲ ಅಭ್ಯಾಸ ಆಗಿರುತ್ತೆ. ಆದರೆ ಅದು ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗುತ್ತೆ. ಅವಳನ್ನು ಯಾರ ಹತ್ರ ಮಾತಾಡೋಕ್ಕೂ ಬಿಡ್ತಿರಲ್ಲ, ಹೊರಗೆ ಹೋಗೋಕ್ಕೂ ಬಿಡ್ತಿರಲ್ಲ. ಇನ್ನೂ ವರ್ಸ್ಟ್ ಏನಂದರೆ ಅವಳು ಗರ್ಭಿಣಿ ಆಗಿದ್ದಾಗ ಮೆಟ್ಲಿಂದ ತಳ್ಳಿರ್ತಾನೆ. ಅವನು ದುಡ್ಡೆಲ್ಲ ವೈಶ್ಯರಿಗೆ ಕುಡಿಯೋಕ್ಕೆ ಖರ್ಚು ಮಾಡೋಕ್ಕೆ ಶುರು ಮಾಡ್ತಾನೆ. ಮಕ್ಕಳ ಬಗ್ಗೆ, ಅವರ ಫ್ಯೂಚರ್ ಬಗ್ಗೆನೂ ಚಿಂತೆ ಮಾಡ್ತಿರಲ್ಲ. ಅವಳನ್ನು ಹೊಡೆದು ಬಡ್ದು ಅವಳು ಸೇವ್ ಮಾಡಿರೋ ದುಡ್ಡನ್ನು ತೊಗೊಂಡು ಹೋಗಿರ್ತಾನೆ. ಅವನ ಟಾರ್ಚರ್ ದಿನೇ ದಿನೇ ಹೆಚ್ಚಾಗ್ತಾ ಹೋಗುತ್ತೆ. ಅದು ಜಾಸ್ತಿಯಾಗಿ ಅವಳಿಗೆ ಅದರಿಂದ ಹೇಗೆ ಹೊರಗೆ ಬರೋದು ಅಂತ ಯೋಚಿಸೋ ಶಕ್ತಿ ಕೂಡ ಹೋಗಿರುತ್ತೆ. ರಾಧಾ ಈ ಕಥೆನ ಲೈಬ್ರರಿಯಲ್ಲಿ ಆರ್ಗನೈಸೇಷನ್ ಮೆಂಬರ್ಸ್ ಮುಂದೆ ಹೇಳ್ತಾಳೆ. ಇದು ಟಿವಿಯಲ್ಲಿ ಟೆಲಿಕಾಸ್ಟ್ ಕೂಡ ಆಗುತ್ತೆ. ಅವಳನ್ನ ಅರೆಸ್ಟ್ ಮಾಡಿದ ಕಾನ್ಸ್ಟೇಬಲ್ ಕೂಡ ಅವಳ ಮೇಲೆ ಅನುಕಂಪ ಬರುತ್ತೆ. ಅವಳ ಸಪೋರ್ಟಿಗೆ ನಿಲ್ತಾರೆ. ಅವನ ಸ್ಟೇಟ್ಮೆಂಟಲ್ಲಿ ಸುಳ್ಳು ಹೇಳಿದ್ದ. ಅವಳನ್ನ ಅರೆಸ್ಟ್ ಮಾಡಿದಾಗ ಅವಳ ಸೆನ್ಸಸ್ಸಲ್ಲಿ ಇರಲಿಲ್ಲ, ಶಾಕ್ ಆಗಿದ್ಲು ಅಂತ ಹೊಸ ಸ್ಟೇಟ್ಮೆಂಟ್ ಕೊಡ್ತಾನೆ. 3 ವರ್ಷದ ನಂತರ ಅವಳ ಕೇಸ್ ರೀಹಿಯರಿಂಗ್ ಕೋರ್ಟಿಗೆ ಬರುತ್ತೆ. ಕಿರಣ್ ಈಗ ತುಂಬ ಕಾನ್ಫಿಡೆಂಟ್ ಆಗಿ ಸ್ಟ್ರಾಂಗ್ ಆಗಿದ್ದಾಳೆ. ಜೈಲಲ್ಲಿ ಒಂದು ಮರುಜನ್ಮನೇ ಆದ ಹಾಗೆ. ಕೋರ್ಟ್ ಈಗ ಹಿಂದೆ ಇಗ್ನೋರ್ ಮಾಡಿದ ಡೀಟೇಲ್ಸ್ ಮೇಲೆಲ್ಲ ಕಾನ್ಸಂಟ್ರೇಟ್ ಮಾಡುತ್ತೆ. ಆಗ ಅವ್ರಿಗೆ ತಿಳಿಯುತ್ತೆ ಬಹಳ ಡೀಟೇಲ್ಸ್ ಅವರು ಕೂಡ ಇಗ್ನೋರ್ ಮಾಡಿದ್ರು ಅಂತ. ಅವರು ಸೈಕ್ಯಾಟ್ರಿಸ್ಟ್ ಕೊಟ್ಟ ರಿಪೋರ್ಟ್ ನೋಡ್ತಾರೆ. ಅವಳೀಗ ಮೆಂಟಲಿ ಸ್ಟೇಬಲ್ ಆಗಿದ್ದಾಳೆ ಅಂತ ಇರುತ್ತೆ. ಅವಳಿಗೆ ಮದುವೆಯಲ್ಲಿ 10 ವರ್ಷ ಡೊಮೆಸ್ಟಿಕ್ ವೈಲೆನ್ಸ್ ಆಗಿದ್ದು ಪ್ರೂವ್ ಆಗುತ್ತೆ. ಕೊನೆಗೆ ಕೋರ್ಟ್ ಅದನ್ನು ಪ್ಲ್ಯಾನ್ ಮರ್ಡರಿಂದ ಆಕ್ಸಿಡೆಂಟಲ್ ಮರ್ಡರ್ ಫಾರ್ ಸೆಲ್ಫ್ ಡಿಫೆನ್ಸ್ಗೆ ಚಾರ್ಜ್ ಮಾಡ್ತಾರೆ. 12 ವರ್ಷದಿಂದ 3.5 ವರ್ಷ ಮಾಡಿ ಅವಳು ಈಗಾಗಲೇ ಅಷ್ಟು ವರ್ಷ ಜೈಲಲ್ಲಿ ಕಳೆದಿರೋದ್ರಿಂದ ಅವಳನ್ನ ರಿಲೀಸ್ ಮಾಡ್ತಾರೆ. ಮೀಡಿಯಾ ಇದನ್ನು ದೊಡ್ಡ ನ್ಯೂಸ್ ಮಾಡ್ತಾರೆ. ಎಲ್ಲರೂ ಕಿರಣ್ ಸಪೋರ್ಟಿಗಾಗಿ ಅಲ್ಲಿ ಬಂದಿರ್ತಾರೆ. ರಾಧಾಗೆ ಅವಳ ಹಾರ್ಡ್ ವರ್ಕ್ಗೆ ಅಪ್ರಿಸಿಯೇಷನ್ ಸಿಗುತ್ತೆ. ರಾಧಾ ಆಗ ಅವಳ ಅಕ್ಕ ಕೂಡ ಹೀಗೆ ಆಗಿತ್ತು. ಅವಳ ಗಂಡ ಹಿಂಸೆ ಕೊಡ್ತಿದ್ದ. 6 ವರ್ಷ ಮೆಂಟಲ್ ಫಿಸಿಕಲ್ ಅಬ್ಯೂಸ್ ಸೇರಿಸ್ಕೊಂಡಿದ್ಲು. ಮೈ ಮೇಲಿರೋ ಗಾಯ ಏನು ಅಂತ ಕೇಳಿದ್ರೆ ಸೋಫಾದಿಂದ ಬಿದ್ಲು ಅಂತ ಹೇಳ್ತಿದ್ಲು. ಯಾಕೆ ಅವಳ ಅಕ್ಕ ಗಂಡನ ಪ್ರೊಟೆಕ್ಟ್ ಮಾಡ್ತಿದ್ಲು ಅಂತ ಇವಳಿಗೆ ಯಾವತ್ತೂ ಅರ್ಥ ಆಗಿರಲಿಲ್ಲ. ಅವಳಿಗೆ ಸುಳ್ಳು ಹೇಳಿ ಸಾಕಾಗಿ ಡಿಪ್ರೆಷನಲ್ಲಿ ಒಂದಿನ ಸ್ಯೂಸೈಡ್ ಮಾಡ್ಕೊಂಡಿದ್ಲು. ಅದಕ್ಕೆ ಕಿರಣ್ನ ಯಾವುದೇ ಕಾರಣದಿಂದ ಹೆಲ್ಪ್ ಮಾಡಬೇಕು ಅಂತ ಅಂದ್ಕೊಂಡೆ ಅಂತ ರಾಧಾ ಹೇಳ್ತಾಳೆ. ಯಾರೋ ಒಬ್ಳು ವೀಕ್ ಹೆಂಗಸನ ಲಂಡನ್ ಜೈಲ್ ಇಷ್ಟು ಸ್ಟ್ರಾಂಗ್ ಮಾಡಿ ಅವಳ ಜೀವನಕ್ಕೆ ಫೈಟ್ ಮಾಡ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ. ಕಿರಣ್ಗೆ ಅದು ಜೈಲಲ್ಲ, ಅವಳ ಸ್ವಾತಂತ್ರ್ಯಕ್ಕೆ ಮೊದಲ ಮೆಟ್ಲು. ಈ ಮೂವಿ ಒಂದು ರಿಯಲ್ ಲೈಫ್ ಇನ್ಸ್ಪಿರೇಷನ್. ಕಿರಂಜಿತ್ ಅಲುವಲ್ಲದು ಒಂದು ಅದ್ಭುತ ಮೂವಿ, ನೋಡಬೇಕಾದ ಮೂವಿ. ಸೊ ಹೀಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಹೀಗೆ ಬೇರೆ ಮೂವಿ ಎಕ್ಸ್ಪ್ಲನೇಷನ್ ಬೇಕಿದ್ರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲದ್ರೆ info@udsnapbox.comಗೆ ಮೇಲ್ ಮಾಡಿ. ಸೊ ನೆಕ್ಸ್ಟ್ ಎಪಿಸೋಡ್ವರೆಗೂ ಟಾಟಾ, ಬಾಯ್ ಬಾಯ್.